ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 36ನೆಯ ಶ್ಲೋಕ. ಮೂಲಮಂತ್ರಾತ್ಮಿಕಾ ಮೂಲ ಕೂಟತ್ರಯ ಕಲೇವರ ಕುಲಾಮೃತೈಕ ರಸಿಕಾ ಕುಲಸಂಕೇತ ಪಾಲಿನಿ. ಮೂಲ ಮಂತ್ರವಾದ ಮೂಲ ಪಂಚದಶಿಯ ಮಂತ್ರ, ಆತ್ಮಸ್ವರೂಪಳಾದ ಜಗನ್ಮಾತೆಯನ್ನು ಮೂಲ ಮಂತ್ರಾತ್ಮಿಕೆ, ಮೂಲಕೂಟತ್ರಯ ಕಲೇವರ ಎನ್ನುತ್ತಾ ನಮಗೆ ಕೂಟತ್ರಯಗಳಾದ ಪಂಚದಶಿ, ಷೋಡಶಿ ಮಂತ್ರಗಳನ್ನು ಸ್ಮರಣೆ ಮಾಡಿ ತಂದುಕೊಡುತ್ತಾರೆ. ಯಾರು? ಪಂಚದಶಿ ವಿದ್ಯೆಯನ್ನು. ಅಮ್ಮನವರ ಮೂಲ ಮಂತ್ರವೆಂದರೆ ಶ್ರೀ ಎನ್ನುವ ಬೀಜಾಕ್ಷರ. ಇಲ್ಲಿ ವಶಿನ್ಯಾದಿ ದೇವತೆಗಳು ಈ 6 ನಾಮಗಳಲ್ಲಿ ಶ್ರೀಮಾತೆಯ ಕುಂಡಲಿನಿ ರೂಪವನ್ನು ವರ್ಣನೆ ಮಾಡಿದ್ದಾರೆ. ಅಂದರೆ ಸ್ಥೂಲ ರೂಪ ವರ್ಣನೆ, ಸೂಕ್ಷ್ಮ ರೂಪ ವರ್ಣನೆ. ಇದು ಬಂಡಾಸುರನ ವಧೆಯಲ್ಲಿ ಮಂತ್ರ ಶರೀರ ಪೂರ್ಣಗಳಲ್ಲೆಲ್ಲವೂ ಬ್ರಹ್ಮಾಂಡ ರೂಪಕ್ಕೆ ಸಂಬಂಧಿಸಿದ್ದು. ಇದು ಪಿಂಡಾಂತರ್ಗತವಾದ ವರ್ಣನೆ. ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಷಟ್ಚಕ್ರಗಳಲ್ಲಿ ಸಹ ಶ್ರೀದೇವಿಯ ಆಯಾ ರೂಪಗಳಲ್ಲಿ ಇದ್ದಾಳೆ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳು ಮಾನವನ ಜನ್ಮದ ಸಾರ್ಥಕ್ಯವೆಂದು ಆ ವಾಕ್ ಸ್ವರೂಪಿಣಿಯ ಪರೋಕ್ಷವಾಗಿ ಬೋಧಿಸುತ್ತಾರೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಈ ಶರೀರದಲ್ಲಿ ಸರ್ವಾಂತರ್ಯಾಮಿಯಾದ ಆ ಮಹಾಶಕ್ತಿ ಎಷ್ಟು ಸೂಕ್ಷ್ಮ ರೂಪದಲ್ಲಿದ್ದು ಈ ಶರೀರ ಸಹಾಯದಿಂದಲೇ ದೇವಿ ಸ್ವರೂಪವನ್ನು ತಿಳಿದುಕೊಳ್ಳುವ ಆದಷ್ಟು ಅವಕಾಶ, ಅರ್ಹತೆ, ಅಪಾರ ಕರುಣೆಯನ್ನು ಪ್ರಸಾದಿಸುವುದನ್ನು ನಾವು ಗಮನಿಸಿ ಈ ಕುಂಡಲಿನಿಯಲ್ಲಿರ್ತಕ್ಕಂಥ ಮೂಲಾಧಾರ ಚಕ್ರದಲ್ಲಿ 3.5 ಸುತ್ತುಗಳಾಗಿ ಸುತ್ತುಕೊಂಡು ನಿದ್ರಿಸುತ್ತಿರುತ್ತದೆ. ಆ ಒಂದು ವಿಧವಾದ ಅಚೇತನಾವಸ್ಥೆ, ಅದು ಸರ್ಪರೂಪದಲ್ಲಿರುವ ಆ ಕುಂಡಲಿನಿಯನ್ನು ಎಚ್ಚರಗೊಳಿಸಿ ಅದಕ್ಕೆ ಚೈತನ್ಯ ತುಂಬಿ ಸಹಸ್ರಾರ ಚಕ್ರದವರೆಗೂ ಪ್ರಯಾಣ ಮಾಡಿಸಿ ಅಲ್ಲಿ ಒಂದು ಅಮೃತ ಸ್ನಾನ ಮಾಡಿಸಿ ಇಡೀ ಶರೀರದಲ್ಲಿರ್ತಕ್ಕಂಥ 70,000 ನಾಡಿಗಳಿಗೆ ಅಮೃತ ಸ್ನಾನ ಮಾಡಿಸುವುದೇ ಒಂದು ಯೋಗ ಸಾಧನೆ. ನಾವು ಇವಾಗೆಲ್ಲ ಕೇಳ್ತೀವಿ, ಚಕ್ರಗಳು ಆ್ಯಕ್ಟಿವೇಟ್ ಆಗೋದು, ನಮಗೆ ಆ ಒಂದೊಂದು ಚಕ್ರಗಳು ಸಹ ಸರಿಯಾಗಿ ಕೆಲಸ ಮಾಡ್ತಾಯಿದ್ರೆ ನಮ್ಮ ದೇಹದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತವೆ ಅನ್ನೋದು ಸಹ ನಾವು ಕೇಳಿರ್ತೀವಿ. ಎಷ್ಟೋ ಕಡೆ ಈ ಯೋಗ ಕ್ಲಾಸ್ಗೆ ಹೋಗೋರಿಗೆ ಅಥವಾ ಯೋಗದ ಬಗ್ಗೆ ಗೊತ್ತಿರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಇದನ್ನು ನಾವು ತಿಳ್ಕೋಬೇಕು ಅಂದರೆ ಗುರುಪದೇಶ ಇರ್ತಕ್ಕಂಥ ಗುರುವಿನ ಬಳಿಯೇ ನಾವು ಇರುವ ಯಮ ನಿಯಮಗಳನ್ನು ನಾವು ಆಚರಿಸಿ ಜಿತೇಂದ್ರಿಯತ್ವವನ್ನು ಸಹ ಇವರು ಇರ್ತಾರೆ. ಆ ಗುರುಗಳು, ಆ ಸಾಧಕರಿಗೆ ಮಾತ್ರ ಇದ್ರ ಬಗ್ಗೆಯೇ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರಲ್ಲ. ಕುಂಡಲಿನಿ ದೇವಿಯು ನಿಜ ಸ್ವರೂಪವನ್ನು ಆಯಾ ಸಾಧಕರಿಗೆ ವರ್ಣನೆ ಮಾಡ್ತಾ ಇರ್ತಾರೆ. ಈ ವಾಗ್ದೇವತೆಗಳು ಪರಮಾತ್ಮ ಸ್ವರೂಪಿಣಿಯನ್ನು ಸೇರಲು ಸಾವಿರ ಮಾರ್ಗಗಳಿವೆ. ಆ ದೇವತೆ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ನಾವು ಎಷ್ಟು ಈ ಕುಂಡಲಿನಿ ಚಕ್ರವನ್ನು ನಾವು ಆ್ಯಕ್ಟಿವೇಟ್ ಮಾಡಿಕೊಂಡು ಪ್ರತಿಯೊಂದು ಷಟ್ಚಕ್ರಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದರೆ ಆ ದೇವತೆಗಳ ನಮ್ಮ ದೇಹದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹೀಗೆ ಅಷ್ಟೇ ಹೊರತು ನಾವು ಯಾವುದೇ ಸಾಧನೆಯನ್ನು ಅರ್ಧಂಬರ್ಧ ತಿಳಿದು ಮಾಡಬಾರ್ದು. ಮೂಲಾಧಾರದಿಂದ ಸಾಧಕನ ಭಕ್ತನ ಒಂದು ಯೋಗ ಸಾಧನೆಯ ಪ್ರಥಮ ಸೋಪಾನವಾದ ರೇಚಕ, ಪೂರಕ, ಕುಂಭಕ ಇವೆಲ್ಲ ನಾವು ಪ್ರಾಣಾಯಾಮ ಮಾಡುವಾಗ ಇದನ್ನೆಲ್ಲ ನಾವು ಮಾಡಿಕೊಂಡೇ ಇವನ್ನೆಲ್ಲ ಈ ಪ್ರಾಣಾಯಾಮ ಕೆಲವೊಂದು ಆಸನಗಳನ್ನು ಮಾಡ್ತೀವಿ. ಕುಂಭಕ ಅಂದರೆ ನಮ್ಮ ಒಳಗಡೆನೇ ಉಸಿರನ್ನು ಹಿಡಿದಿಟ್ಕೊಳ್ಳೋದು, ರೇಚಕ, ಪೂರಕ ಅಂದರೆ ಉಸಿರು ತಗೊಳ್ಳೋದು, ಉಸಿರನ್ನು ಬಿಡೋದು. ಹೀಗೆ ಈ ಒಂದು ಷಟ್ಚಕ್ರಗಳನ್ನು ಇಲ್ಲಿ ಈ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಪ್ರಕ್ರಿಯೆಯಿಂದ ಏನಾಗುತ್ತೆ ಅಂದರೆ ಕುಂಡಲಿನಿಯನ್ನು ಎಬ್ಬಿಸಿ ಷಟ್ಚಕ್ರಗಳ ಮೂಲಕ
ಶ್ವಾಸವನ್ನು ನಡೆಸಿ ಬ್ರಹ್ಮ ವಿಷ್ಣು ರುದ್ರಗ್ರಂಥಿಗಳನ್ನು ಭೇದಿಸಿ ಸುಷುಮ್ನ ನಾಡಿಯ ಮೂಲಕ ಸಹಸ್ರಾರ ಮಟ್ಟ ಅಲ್ಲಿರುವ ದೇವಿಯನ್ನು ಆರಾಧಿಸಿ ಅಮೃತತ್ವವನ್ನು ಹೊಂದುವುದೇ ಒಂದು ಕುಲಾಮೃತೈಕ ರಸಿಕ, ಈ ಶ್ಲೋಕದಲ್ಲಿ ಬರುತ್ತೆ ನೋಡಿ, ಎನ್ನುವ ನಾಮಕ್ಕೆ ಒಂದು ಅರ್ಥ. ಆದರೆ ಈ ಸಾಧನೆಯನ್ನು ಕೇವಲ ಜಿತೇಂದ್ರಿಯರಾದವರಿಗೆ ಹೊರತು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಎಂಬುದನ್ನು ಇಲ್ಲಿ ನಾವು ಮನದಟ್ಟು ಮಾಡಿಕೊಳ್ಬೇಕು. ಆಗ ಆ ಶ್ರೀಮಾತೆಯ ಕರುಣಾಮೃತ ಅಮೃತಧಾರೆಯಾಗಿ ಭಕ್ತರನ್ನು ಪಾವನಗೊಳಿಸುತ್ತದೆ. ಅವರು ಮಾಡಿರಬಹುದಾದ ಪಾಪಗಳೆಲ್ಲವನ್ನು ಪರಿಹರಿಸುತ್ತದೆ. ಇದನ್ನು ಸಾಧನೆ ಮಾಡಿ ನಾವು ಅವರಿಂದ ಗುರುಪದೇಶ ಪಡ್ಕೊಂಡು ಈ ಎಲ್ಲ ಒಂದು ಷಟ್ಚಕ್ರಗಳ ಬಗ್ಗೆ ತಿಳ್ಕೊಂಡು ಮಾಡಿದಾಗ ನಮಗೆ ಆ ಒಂದು ಪಾಪಗಳು ಪರಿಹಾರ ಆಗ್ತವೆ ಅಂತ ಹೇಳ್ತಾರೆ. ಕುಲ ಸಂಕೇತ ಪಾಲನೀಯ. ಕುಲ ಎನ್ನುವ ಮಾತಿಗೆ ಜಾತಿ ಕುಲ ಅರ್ಥ ಬರೋದಿಲ್ಲ. ಇದು ಕುಲವೆಂದರೆ ಆಚಾರ, ತಮ್ಮ ತಮ್ಮ ಮಾರ್ಗಗಳಲ್ಲಿ ಆಚರಿಸುವ ಉಪಾಸನಾ ಮಾರ್ಗಕ್ಕೆ ಕುಲವೆಂದೇ ಹೇಳ್ತಾರೆ. ಹೀಗೆ ಈ ಒಂದು ಶ್ಲೋಕ 36ನೇ ಶ್ಲೋಕ ಲಲಿತಾ ಸಹಸ್ರನಾಮದಲ್ಲಿ 37ನೇ ಶ್ಲೋಕದಲ್ಲಿ ಭೇಟಿಯಾಗೋಣ. ನಮಸ್ಕಾರ.